4ನೇ ತರಗತಿ ಪಾಠ 18 ಪ್ರತಿಯೊಬ್ಬರು ವಿಶಿಷ್ಟ. ಪ್ರಶ್ನೆಗಳಿಗೆ ಉತ್ತರಿಸು. ಲತಾ ಮತ್ತು ರಾಜು ಯಾವ ಸ್ಪರ್ಧೆಗಳಿಗೆ ಸೇರಬೇಕೆಂದು ಯೋಚಿಸಿದರು? ಲತಾ ಆಡುವ ಸ್ಪರ್ಧೆಗೆ ಮತ್ತು ರಾಜು ಚಿತ್ರಕಲೆ ಸ್ಪರ್ಧೆಗೆ ಸೇರಬೇಕೆಂದು ಯೋಚಿಸಿದರು. ಮಹಮ್ಮದ್ ಯಾವ ಸ್ಪರ್ಧೆಗೆ ಸೇರಿದರೆ ಒಳ್ಳೆಯದು ಎಂದು ರೀಟಾ ಹೇಳಿದಳು. ರೀಟಾ ಮಹಮ್ಮದ್ ನಾಟಕ ಸ್ಪರ್ಧೆಗೆ ಸೇರಿದರೆ ಒಳ್ಳೆಯದು ಎಂದು ಹೇಳಿದಳು. ರೀಟಾ ಮಣ್ಣಿನ ಮಾದರಿ ಸ್ಪರ್ಧೆಗೆ ಏಕೆ ಸೇರಬೇಕೆಂದು ಮಹಮ್ಮದ್ ಹೇಳಿದನು. ರೀಟಾಳು ಮಣ್ಣಿನಿಂದ ಗೊಂಬೆಗಳನ್ನು ಚೆನ್ನಾಗಿ ಮಾಡುವುದರಿಂದ ಮಣ್ಣಿನ ಮಾದರಿ ಸ್ಪರ್ಧೆಗೆ ಸೇರಬೇಕೆಂದು ಮಹಮ್ಮದ್ ಹೇಳಿದನು. ನಿನ್ನ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆದರೆ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸುವೆ, ಏಕೆ? ನನ್ನ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆದರೆ ನಾನು ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸುವೆನು, ಏಕೆಂದರೆ ನನಗೆ ರಾಜಕಾರಣಿಯಾಗಲು ಬಹಳ ಇಷ್ಟ. ನಿನ್ನಲ್ಲಿ ಇನ್ನೇನು ವಿಶೇಷ ಗುಣಗಳಿವೆ? ಬರೆ. ಹಾಡು ಹೇಳುತ್ತೇನೆ, ಒಳ್ಳೆಯ ಚಿತ್ರ ಬಿಡಿಸುತ್ತೇನೆ, ಭಾಷಣ ಮಾಡುತ್ತೇನೆ, ಶಾಲೆಯ ಎಲ್ಲ ಆಟಗಳನ್ನು ಆಡುತ್ತೇನೆ, ದೇಶಭಕ್ತಿ ಗೀತೆಗಳನ್ನು ಆಲಿಸುತ್ತೇನೆ. ನಿನ್ನ ಗೆಳೆಯರಲ್ಲಿ ಇರುವ ವಿಶೇಷ ಗುಣಗಳನ್ನು ಪಟ್ಟಿ ಮಾಡು. ಗೆಳೆಯರ ಹೆಸರು ಮತ್ತು ವಿಶೇಷ ಗುಣ. ಉದಾಹರಣೆ: ರಾಮು ಚೆನ್ನಾಗಿ ಅಭಿನಯಿಸುತ್ತಾನೆ, ಸುಭಾಷ್ ಚೆನ್ನಾಗಿ ಚಿತ್ರ ಬಿಡಿಸುತ್ತಾನೆ, ಅಶೋಕ ಉತ್ತಮ ವ್ಯಾಪಾರಿಯಾಗಿದ್ದಾನೆ, ರಾಘವ ಚೆನ್ನಾಗಿ ಹಾಡುತ್ತಾನೆ, ಲಕ್ಷ್ಮಿ ನೃತ್ಯ ಮಾಡುತ್ತಾಳೆ. ನಿನ್ನ ಕುಟುಂಬ ಸದಸ್ಯರ ಹೆಸರನ್ನು ಬರೆ. ಅವರಲ್ಲಿ ನೀನು ಮೆಚ್ಚುವ ಗುಣವನ್ನು ಬರೆ. ಸದಸ್ಯರ ಹೆಸರು ಮಕ್ಕಳೇ, ಇಲ್ಲಿ ನಿಮ್ಮ ತಂದೆ ಹೆಸರು ಬರೆದ್ಬಿಟ್ಟು ಅವರ ಪರೋಪಕಾರಿ ಗುಣ ಎಂದು ಬರೆಯಬೇಕು. ತಾಯಿ ಉತ್ತಮ ಬಾಂಧವ್ಯ ಗಳಿಕೆ, ಅಣ್ಣ ಎಲ್ಲರಿಗೂ ಸಹಾಯ ಮಾಡುವ ಗುಣ, ಅಕ್ಕ ತ್ಯಾಗಮಯಿ ಗುಣ, ತಮ್ಮ ಉಳಿತಾಯ ಮಾಡುವ ಗುಣ. ನೆಕ್ಸ್ಟ್ ಪ್ರಶ್ನೆ: ನಿನ್ನ ಊರಿನಲ್ಲಿ ತಮ್ಮ ವಿಶಿಷ್ಟ ಗುಣ ಅಥವಾ ಕೌಶಲ್ಯದಿಂದ ಹೆಸರು ಮಾಡಿದ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡು. ಈ ವ್ಯಕ್ತಿಗಳ ವಿಶಿಷ್ಟ ಗುಣ ಮತ್ತು ಅಥವಾ ಕೌಶಲ್ಯವನ್ನು ಹಿರಿಯರ ಸಹಾಯದಿಂದ ತಿಳಿದು ಬರೆ. ಪ್ರಸಿದ್ಧ ವ್ಯಕ್ತಿಗಳು: ಪಂಡಿತ್ ಭೀಮ್ಸೇನ್ ಜೋಶಿ, ಖ್ಯಾತ ಹಿಂದೂಸ್ತಾನಿ ಕರ್ನಾಟಕ ಸಂಗೀತಗಾರರು. ದ ರಾ ಬೇಂದ್ರೆ, ಶ್ರೇಷ್ಠ ಕವಿ, ಕತೆ ಕವನ ರಚನಾಕಾರರು. ಕುಮಾರವ್ಯಾಸ, ಕರ್ನಾಟ ಮಹಾಭಾರತ ಕೃತಿ ರಚನಾಕಾರ, ಉತ್ತಮ ಗಮಕ ಗಾಯನ ವಾಗ್ಮಿ. ಪುಟ್ಟರಾಜ, ಕವಿ ಗವಾಯಿಗಳು, ಸುಪ್ರಸಿದ್ಧ ಹಾಡುಗಾರಿಕೆ, ಸರ್ವ ಸಂಗೀತ ವಾದ್ಯಗಳ ನುಡಿಸುವ ಕಲೆಯುಳ್ಳವರು. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ: ಕರ್ನಾಟಕದಲ್ಲಿ ಪ್ರಸಿದ್ಧರಾದ ಕವಿಗಳು, ಕಲಾಕಾರರು, ವಿಜ್ಞಾನಿಗಳು, ಗಾಯಕರು, ಸಮಾಜ ಸುಧಾರಕರ ಬಗ್ಗೆ ಹಿರಿಯರ ಅಥವಾ ಶಿಕ್ಷಕರಿಂದ ತಿಳಿದುಕೋ. ಇವರನ್ನು ಕುರಿತ ಪುಸ್ತಕಗಳನ್ನು ಶಾಲಾ ಗ್ರಂಥ ಓದು. ನಿನಗೆ ಅತ್ಯಂತ ಪ್ರಿಯವಾದ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಕುರಿತು 4 ಸಾಲುಗಳನ್ನು ಬರೆ. ಇವರಿಗೆ ಬಾಲ್ಯದಲ್ಲಿ ದೊರೆತ ಪ್ರೋತ್ಸಾಹ, ಸಹಕಾರಗಳನ್ನು ಗುರುತಿಸು. ಪಂಡಿತ್ ಭೀಮ್ಸೇನ್ ಜೋಶಿ, ಪ್ರಸಿದ್ಧ ಹಿಂದೂಸ್ತಾನಿ ಹಾಡುಗಾರರು. ನಮ್ಮ ರಾಷ್ಟ್ರ ಕಂಡ ಅಪರೂಪದ ವ್ಯಕ್ತಿ. ಭಾರತದ ಹಲವು ರಾಜ್ಯಗಳಿಗೆ ಭೇಟಿ ನೀಡಿ ಸಂಗೀತ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಾಲ್ಯದಲ್ಲಿ ಬಡತನವಿದ್ದರೂ ಅನೇಕರ ನೆರವು ಪಡೆದು ಸಂಗೀತ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ: ಎಡಿಸನ್ ಜೀವನದಿಂದ ನೀನು ಏನನ್ನು ತಿಳಿದೆ ಎಂದು ಬರೆ. ಮಾನವನಿಗೆ ದೈಹಿಕ ನ್ಯೂನತೆಗಳು ಅವನ ಸಾಧನೆಗೆ ಅಡ್ಡಿಪಡಿಸಲಾರವು. ಛಲ ಇದ್ದರೆ ಇಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎಂದು ತಿಳಿದು ಬರುತ್ತದೆ.